ನೋಡಿ, ಹೊಸೂರು ರಸ್ತೆಯಲ್ಲಿ 20 ಅಡಿ ಆಳಕ್ಕೆ ಈಗ ಮಣ್ಣು ಕುಸಿತವಾಗಿದೆ. ಮತ್ತೊಂದು ಕಡೆ ಅತ್ತಿಬೆಲೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹೀಗಾಗಿ ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಧೂಳಿನಿಂದಾಗಿ ಅಲ್ಲಿ ನೀರನ್ನು ಸಿಂಪಡಿಸಲಾಗಿದೆ. ರಸ್ತೆಯಲ್ಲಿ ರಾಡಿಯಾಗಿ ಆಯತಪ್ಪಿ ಸವಾರರು ಬೀಳ್ತಾ ಇದ್ದಾರೆ. ಸವಾರರು ಆಯತಪ್ಪಿ ಬೀಳ್ತಾ ಇರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. NHAI ಅಧಿಕಾರಿ ಸಿಬ್ಬಂದಿ ವಿರುದ್ಧ ವಾಹನ ಸವಾರರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಅಪಘಾತ ಅನಾಹುತವಾದರೆ ಯಾರು ಹೊಣೆ ಅಂತ ಬೈಕ್ ಸವಾರರು ಕಿಡಿಕಾರ್ತಾ ಇದ್ದಾರೆ. ಅತ್ತಿಬೆಲೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಧೂಳು ಸಾಕಷ್ಟು ಬರ್ತಾ ಇದೆ. ಆ ಧೂಳನ್ನು ನಿಯಂತ್ರಣ ಮಾಡಲಿಕ್ಕೆ ನೀರನ್ನ ಸಿಂಪಡಿಸಲಾಗಿದೆ ರಸ್ತೆಗೆ. ಆ ರಸ್ತೆಯಲ್ಲಿ ಇದೀಗ ಆ ನೀರಿನಿಂದಾಗಿ ಆ ರಸ್ತೆ ಸಂಪೂರ್ಣವಾಗಿ ರಾಡಿಯಾಗಿದೆ. ಹೀಗಾಗಿ ಬೈಕ್ ಸವಾರರು ಆಯತಪ್ಪಿ ರಸ್ತೆಯಲ್ಲಿ ಬೀಳ್ತಾ ಇದ್ದಾರೆ. ಕಿಲೋಮೀಟರ್ ತನಕ ಸ್ಪೀಡ್ ಅಲ್ಲಿ ಎಲ್ಲರಿಗೂ ಆಫೀಸ್ ಅವರ್ಸ್ ಅಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕಂತಾನೆ ಎಲ್ಲರೂ ಬರೋದು. ಆದ್ರೆ ಆ ಟೈಮಲ್ಲಿ ಹೆಚ್ಚು ಕಡಿಮೆ ಆಯ್ತು. ಮೊನ್ನೆ ನನಗೂ ಗೊತ್ತಿದ್ದಂಗೆ ಅಲ್ಲಿ ದಾಸಂಪುರ ಹತ್ರ ಪಾಪ ಒಬ್ರು ಹೋಗಿ ಸಡನ್ ಬ್ರೇಕ್ ಹಾಕಿದ್ರು. ಹಿಂದೆ ಕೂತ್ಕೊಂಡಿರೋರು ಸಡನ್ ಬಿದ್ದ್ಬಿಟ್ರು. ಆ ಬಿದ್ದ ಸಮಯಕ್ಕೆ ಟೆಂಪೋ ಬಂದು ಹತ್ತು ಬಿಡ್ತು, ತಲೆ ಹೋಯ್ತು. ಯಾಕಂದ್ರೆ ಈ ಅನಾಹುತ ಅನ್ನೋದು ಸಡನ್ ಹೆಂಗಾಗುತ್ತೆ ಅಂದ್ರೆ ಈ ಆಫೀಸ್ ಅವರ್ಸ್ ಅಲ್ಲಿ ಎಲ್ಲರೂ ಮುಂದೆ ಹೋಗ್ಬೇಕು ಅಂತ ಬೇಗ ಹೋಗೋ ಟೈಮಲ್ಲಿ ಅನಾಹುತ ನಡೆಯೋದು ಜಾಸ್ತಿ. ಈಗ ಮೊದಲು ಅತ್ತಿಬೆಲೆಯಿಂದ ಚಂದಾಪುರ್ಗೆ 8 ರಿಂದ 10 ನಿಮಿಷ ಒಳಗಡೆ ಬರ್ಬೋದಿತ್ತು. ಈಗ ಏನಾಗಿದೆ ಅಂದ್ರೆ ಅತ್ತಿಬೆಲೆಯಿಂದ ಚಂದಾಪುರ್ಗೆ ರೀಚ್ ಆಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಈಗ ಆಲ್ಮೋಸ್ಟ್ 1 ಅವರ್ ಇಂದ 1.5 ಅವರ್ ಬೇಕಾಗುತ್ತೆ. ಈಗ ಅತ್ತಿಬೆಲೆಯಿಂದ ಚಂದಾಪುರ್ಗೆ ಬರ್ಬೇಕಂದ್ರೆ ಈಗ ನೋಡಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅಂತ. ಆ ಪೊಲ್ಯೂಷನ್ ಇಂದ ಎಲ್ಲಾ ಗಾಡಿ ವೆಹಿಕಲ್ ಹೋಗ್ತಾ ಇದೆ. ನಮ್ ಹೆಲ್ತ್ ಬ್ಯಾಡ್ ಆಗ್ತಾ ಇದೆ. ವಿತೌಟ್ ಮಾಸ್ಕ್ ಸಾರ್ವಜನಿಕರು ಬರೋದೇ ತುಂಬಾ ಕಷ್ಟ ಆಗ್ತಾ ಇದೆ. ಸ್ಕಿಡ್ ಆಗುತ್ತೆ. ಹೇಗೆ ಜರ್ನಿ ಮಾಡೋದು? ಮಕ್ಕಳಿರ್ತಾರೆ. ನಾಳೆ ಯಾವ್ದಾದ್ರು ಹಿಂದೆ ಯಾವ್ದಾದ್ರು ಕಾರ್ ಬಂತು, ಬಸ್ ಬಂತು, ಏನಾದ್ರು ಸಡನ್ ಆಗಿ ಬಂತು ಅಂದ್ರೆ ಈಗ ನಾನ್ ಬಿದ್ದೆ. ಅವ್ರು ಬ್ಯಾಲೆನ್ಸ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಬ್ಯಾಲೆನ್ಸ್ ಮಾಡಿರ್ಲಿಲ್ಲ ಅಂದಿದ್ರೆ ಏಟಾಗ್ತಿತ್ತು. ಸಡನ್ ಆಗಿ ಏನಾದ್ರು ಬಸ್ ಗಿಸ್ಸೋ ಬಂದ್ ಹಿಂದೆ ಹತ್ಕೊಂಡ್ರೆ ಯಾರ್ ಜವಾಬ್ದಾರಿ? ಈ ರೋಡವ್ರ ಜವಾಬ್ದಾರಿ ಕೊಡ್ತಾರ. ರೋಡ್ ವರ್ಕ್ ಮಾಡ್ಬೇಕು, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಅದಕ್ಕೂ ಒಂದು ಇದಿರುತ್ತೆ. ಇಷ್ಟು ಸ್ಕಿಡ್ ಆಗೋ ತರ ಮಾಡಿದ್ರೆ ಹೆಂಗೆ ಹೇಳಿ? ನೀರ್ ಹಾಕ್ತಿದಾರೋ ಏನಾಗ್ತಿದಾರೋ ಗೊತ್ತಿಲ್ಲ ಸರ್. ಬಟ್ ಅದ್ರ ಹಾಕಿದ್ರೆ ಸೇಫ್ಟಿ ಇಲ್ಲ. ಡ್ರೈ ಇರಬೇಕು. ಯಾಕಂದ್ರೆ ನಾಳೆ ನೋಡಿ, ಹೊಸೂರು ರಸ್ತೆಯಲ್ಲಿ 20 ಅಡಿ ಆಳಕ್ಕೆ ಈಗ ಮಣ್ಣು ಕುಸಿತವಾಗಿದೆ. ಮತ್ತೊಂದು ಕಡೆ ಅತ್ತಿಬೆಲೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹೀಗಾಗಿ ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಧೂಳಿನಿಂದಾಗಿ ಅಲ್ಲಿ ನೀರನ್ನು ಸಿಂಪಡಿಸಲಾಗಿದೆ. ರಸ್ತೆಯಲ್ಲಿ ರಾಡಿಯಾಗಿ ಆಯತಪ್ಪಿ ಸವಾರರು ಬೀಳ್ತಾ ಇದ್ದಾರೆ. ಸವಾರರು ಆಯತಪ್ಪಿ ಬೀಳ್ತಾ ಇರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. NHAI ಅಧಿಕಾರಿ ಸಿಬ್ಬಂದಿ ವಿರುದ್ಧ ವಾಹನ ಸವಾರರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಅಪಘಾತ ಅನಾಹುತವಾದರೆ ಯಾರು ಹೊಣೆ ಅಂತ ಬೈಕ್ ಸವಾರರು ಕಿಡಿಕಾರ್ತಾ ಇದ್ದಾರೆ. ಅತ್ತಿಬೆಲೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಧೂಳು ಸಾಕಷ್ಟು ಬರ್ತಾ ಇದೆ. ಆ ಧೂಳನ್ನು ನಿಯಂತ್ರಣ ಮಾಡಲಿಕ್ಕೆ ನೀರನ್ನ ಸಿಂಪಡಿಸಲಾಗಿದೆ ರಸ್ತೆಗೆ. ಆ ರಸ್ತೆಯಲ್ಲಿ ಇದೀಗ ಆ ನೀರಿನಿಂದಾಗಿ ಆ ರಸ್ತೆ ಸಂಪೂರ್ಣವಾಗಿ ರಾಡಿಯಾಗಿದೆ. ಹೀಗಾಗಿ ಬೈಕ್ ಸವಾರರು ಆಯತಪ್ಪಿ ರಸ್ತೆಯಲ್ಲಿ ಬೀಳ್ತಾ ಇದ್ದಾರೆ. ಕಿಲೋಮೀಟರ್ ತನಕ ಸ್ಪೀಡ್ ಅಲ್ಲಿ ಎಲ್ಲರಿಗೂ ಆಫೀಸ್ ಅವರ್ಸ್ ಅಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕಂತಾನೆ ಎಲ್ಲರೂ ಬರೋದು. ಆದ್ರೆ ಆ ಟೈಮಲ್ಲಿ ಹೆಚ್ಚು ಕಡಿಮೆ ಆಯ್ತು. ಮೊನ್ನೆ ನನಗೂ ಗೊತ್ತಿದ್ದಂಗೆ ಅಲ್ಲಿ ದಾಸಂಪುರ ಹತ್ರ ಪಾಪ ಒಬ್ರು ಹೋಗಿ ಸಡನ್ ಬ್ರೇಕ್ ಹಾಕಿದ್ರು. ಹಿಂದೆ ಕೂತ್ಕೊಂಡಿರೋರು ಸಡನ್ ಬಿದ್ದ್ಬಿಟ್ರು. ಆ ಬಿದ್ದ ಸಮಯಕ್ಕೆ ಟೆಂಪೋ ಬಂದು ಹತ್ತು ಬಿಡ್ತು, ತಲೆ ಹೋಯ್ತು. ಯಾಕಂದ್ರೆ ಈ ಅನಾಹುತ ಅನ್ನೋದು ಸಡನ್ ಹೆಂಗಾಗುತ್ತೆ ಅಂದ್ರೆ ಈ ಆಫೀಸ್ ಅವರ್ಸ್ ಅಲ್ಲಿ ಎಲ್ಲರೂ ಮುಂದೆ ಹೋಗ್ಬೇಕು ಅಂತ ಬೇಗ ಹೋಗೋ ಟೈಮಲ್ಲಿ ಅನಾಹುತ ನಡೆಯೋದು ಜಾಸ್ತಿ. ಈಗ ಮೊದಲು ಅತ್ತಿಬೆಲೆಯಿಂದ ಚಂದಾಪುರ್ಗೆ 8 ರಿಂದ 10 ನಿಮಿಷ ಒಳಗಡೆ ಬರ್ಬೋದಿತ್ತು. ಈಗ ಏನಾಗಿದೆ ಅಂದ್ರೆ ಅತ್ತಿಬೆಲೆಯಿಂದ ಚಂದಾಪುರ್ಗೆ ರೀಚ್ ಆಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಈಗ ಆಲ್ಮೋಸ್ಟ್ 1 ಅವರ್ ಇಂದ 1.5 ಅವರ್ ಬೇಕಾಗುತ್ತೆ. ಈಗ ಅತ್ತಿಬೆಲೆಯಿಂದ ಚಂದಾಪುರ್ಗೆ ಬರ್ಬೇಕಂದ್ರೆ ಈಗ ನೋಡಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅಂತ. ಆ ಪೊಲ್ಯೂಷನ್ ಇಂದ ಎಲ್ಲಾ ಗಾಡಿ ವೆಹಿಕಲ್ ಹೋಗ್ತಾ ಇದೆ. ನಮ್ ಹೆಲ್ತ್ ಬ್ಯಾಡ್ ಆಗ್ತಾ ಇದೆ. ವಿತೌಟ್ ಮಾಸ್ಕ್ ಸಾರ್ವಜನಿಕರು ಬರೋದೇ ತುಂಬಾ ಕಷ್ಟ ಆಗ್ತಾ ಇದೆ. ಸ್ಕಿಡ್ ಆಗುತ್ತೆ. ಹೇಗೆ ಜರ್ನಿ ಮಾಡೋದು? ಮಕ್ಕಳಿರ್ತಾರೆ. ನಾಳೆ ಯಾವ್ದಾದ್ರು ಹಿಂದೆ ಯಾವ್ದಾದ್ರು ಕಾರ್ ಬಂತು, ಬಸ್ ಬಂತು, ಏನಾದ್ರು ಸಡನ್ ಆಗಿ ಬಂತು ಅಂದ್ರೆ ಈಗ ನಾನ್ ಬಿದ್ದೆ. ಅವ್ರು ಬ್ಯಾಲೆನ್ಸ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಬ್ಯಾಲೆನ್ಸ್ ಮಾಡಿರ್ಲಿಲ್ಲ ಅಂದಿದ್ರೆ ಏಟಾಗ್ತಿತ್ತು. ಸಡನ್ ಆಗಿ ಏನಾದ್ರು ಬಸ್ ಗಿಸ್ಸೋ ಬಂದ್ ಹಿಂದೆ ಹತ್ಕೊಂಡ್ರೆ ಯಾರ್ ಜವಾಬ್ದಾರಿ? ಈ ರೋಡವ್ರ ಜವಾಬ್ದಾರಿ ಕೊಡ್ತಾರ. ರೋಡ್ ವರ್ಕ್ ಮಾಡ್ಬೇಕು, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಅದಕ್ಕೂ ಒಂದು ಇದಿರುತ್ತೆ. ಇಷ್ಟು ಸ್ಕಿಡ್ ಆಗೋ ತರ ಮಾಡಿದ್ರೆ ಹೆಂಗೆ ಹೇಳಿ? ನೀರ್ ಹಾಕ್ತಿದಾರೋ ಏನಾಗ್ತಿದಾರೋ ಗೊತ್ತಿಲ್ಲ ಸರ್. ಬಟ್ ಅದ್ರ ಹಾಕಿದ್ರೆ ಸೇಫ್ಟಿ ಇಲ್ಲ.
ಡ್ರೈ ಇರಬೇಕು, ಯಾಕಂದ್ರೆ ನಾಳೆ ನೋಡಿ, ಹೊಸೂರು ರಸ್ತೆಯಲ್ಲಿ 20 ಅಡಿ ಆಳಕ್ಕೆ ಈಗ ಮಣ್ಣು ಕುಸಿತವಾಗಿದೆ. ಮತ್ತೊಂದು ಕಡೆ ಅತ್ತಿಬೆಲೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹೀಗಾಗಿ ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಧೂಳಿನಿಂದಾಗಿ ಅಲ್ಲಿ ನೀರನ್ನು ಸಿಂಪಡಿಸಲಾಗಿದೆ. ರಸ್ತೆಯಲ್ಲಿ ರಾಡಿಯಾಗಿ ಆಯತಪ್ಪಿ ಸವಾರರು ಬೀಳ್ತಾ ಇದ್ದಾರೆ. ಸವಾರರು ಆಯತಪ್ಪಿ ಬೀಳ್ತಾ ಇರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. NHAI ಅಧಿಕಾರಿ ಸಿಬ್ಬಂದಿ ವಿರುದ್ಧ ವಾಹನ ಸವಾರರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಅಪಘಾತ ಅನಾಹುತವಾದರೆ ಯಾರು ಹೊಣೆ ಅಂತ ಬೈಕ್ ಸವಾರರು ಕಿಡಿಕಾರ್ತಾ ಇದ್ದಾರೆ. ಅತ್ತಿಬೆಲೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಧೂಳು ಸಾಕಷ್ಟು ಬರ್ತಾ ಇದೆ. ಆ ಧೂಳನ್ನು ನಿಯಂತ್ರಣ ಮಾಡಲಿಕ್ಕೆ ನೀರನ್ನ ಸಿಂಪಡಿಸಲಾಗಿದೆ ರಸ್ತೆಗೆ. ಆ ರಸ್ತೆಯಲ್ಲಿ ಇದೀಗ ಆ ನೀರಿನಿಂದಾಗಿ ಆ ರಸ್ತೆ ಸಂಪೂರ್ಣವಾಗಿ ರಾಡಿಯಾಗಿದೆ. ಹೀಗಾಗಿ ಬೈಕ್ ಸವಾರರು ಆಯತಪ್ಪಿ ರಸ್ತೆಯಲ್ಲಿ ಬೀಳ್ತಾ ಇದ್ದಾರೆ. ಕಿಲೋಮೀಟರ್ ತನಕ ಸ್ಪೀಡ್ ಅಲ್ಲಿ ಎಲ್ಲರಿಗೂ ಆಫೀಸ್ ಅವರ್ಸ್ ಅಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕಂತಾನೆ ಎಲ್ಲರೂ ಬರೋದು. ಆದ್ರೆ ಆ ಟೈಮಲ್ಲಿ ಹೆಚ್ಚು ಕಡಿಮೆ ಆಯ್ತು. ಮೊನ್ನೆ ನನಗೂ ಗೊತ್ತಿದ್ದಂಗೆ ಅಲ್ಲಿ ದಾಸಂಪುರ ಹತ್ರ ಪಾಪ ಒಬ್ರು ಹೋಗಿ ಸಡನ್ ಬ್ರೇಕ್ ಹಾಕಿದ್ರು. ಹಿಂದೆ ಕೂತ್ಕೊಂಡಿರೋರು ಸಡನ್ ಬಿದ್ದ್ಬಿಟ್ರು. ಆ ಬಿದ್ದ ಸಮಯಕ್ಕೆ ಟೆಂಪೋ ಬಂದು ಹತ್ತು ಬಿಡ್ತು, ತಲೆ ಹೋಯ್ತು. ಯಾಕಂದ್ರೆ ಈ ಅನಾಹುತ ಅನ್ನೋದು ಸಡನ್ ಹೆಂಗಾಗುತ್ತೆ ಅಂದ್ರೆ ಈ ಆಫೀಸ್ ಅವರ್ಸ್ ಅಲ್ಲಿ ಎಲ್ಲರೂ ಮುಂದೆ ಹೋಗ್ಬೇಕು ಅಂತ ಬೇಗ ಹೋಗೋ ಟೈಮಲ್ಲಿ ಅನಾಹುತ ನಡೆಯೋದು ಜಾಸ್ತಿ. ಈಗ ಮೊದಲು ಅತ್ತಿಬೆಲೆಯಿಂದ ಚಂದಾಪುರ್ಗೆ 8 ರಿಂದ 10 ನಿಮಿಷ ಒಳಗಡೆ ಬರ್ಬೋದಿತ್ತು. ಈಗ ಏನಾಗಿದೆ ಅಂದ್ರೆ ಅತ್ತಿಬೆಲೆಯಿಂದ ಚಂದಾಪುರ್ಗೆ ರೀಚ್ ಆಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಈಗ ಆಲ್ಮೋಸ್ಟ್ 1 ಅವರ್ ಇಂದ 1.5 ಅವರ್ ಬೇಕಾಗುತ್ತೆ. ಈಗ ಅತ್ತಿಬೆಲೆಯಿಂದ ಚಂದಾಪುರ್ಗೆ ಬರ್ಬೇಕಂದ್ರೆ ಈಗ ನೋಡಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅಂತ. ಆ ಪೊಲ್ಯೂಷನ್ ಇಂದ ಎಲ್ಲಾ ಗಾಡಿ ವೆಹಿಕಲ್ ಹೋಗ್ತಾ ಇದೆ. ನಮ್ ಹೆಲ್ತ್ ಬ್ಯಾಡ್ ಆಗ್ತಾ ಇದೆ. ವಿತೌಟ್ ಮಾಸ್ಕ್ ಸಾರ್ವಜನಿಕರು ಬರೋದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಸ್ಕಿಡ್ ಆಗುತ್ತೆ. ಹೇಗೆ ಜರ್ನಿ ಮಾಡೋದು? ಮಕ್ಕಳಿರ್ತಾರೆ, ನಾಳೆ ಯಾವ್ದಾದ್ರು ಹಿಂದೆ ಯಾವ್ದಾದ್ರು ಕಾರ್ ಬಂತು, ಬಸ್ ಬಂತು, ಏನಾದ್ರು ಸಡನ್ ಆಗಿ ಬಂತು ಅಂದ್ರೆ ಈಗ ನಾನ್ ಬಿದ್ದೆ. ಅವ್ರು ಬ್ಯಾಲೆನ್ಸ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಬ್ಯಾಲೆನ್ಸ್ ಮಾಡಿರ್ಲಿಲ್ಲ ಅಂದಿದ್ರೆ ಏಟ್ ಆಗ್ತಿತ್ತು. ಸಡನ್ ಆಗಿ ಏನಾದ್ರು ಬಸ್ ಗಿಸ್ಸೋ ಬಂದ್ ಹಿಂದೆ ಹತ್ಕೊಂಡ್ರೆ ಯಾರ್ ಜವಾಬ್ದಾರಿ? ಈ ರೋಡವ್ರ ಜವಾಬ್ದಾರಿ ಕೊಡ್ತಾರ? ರೋಡ್ ವರ್ಕ್ ಮಾಡ್ಬೇಕು, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಅದಕ್ಕೂ ಒಂದ್ ಇದಿರುತ್ತೆ. ಇಷ್ಟು ಸ್ಕಿಡ್ ಆಗೋ ತರ ಮಾಡಿದ್ರೆ ಹೆಂಗೆ ಹೇಳಿ? ನೀರ್ ಹಾಕ್ತಿದಾರೋ ಏನ್ ಹಾಕ್ತಿದಾರೋ ಗೊತ್ತಿಲ್ಲ ಸರ್, ಬಟ್ ಅದ್ರ ಹಾಕಿದ್ರೆ ಸೇಫ್ಟಿ ಇಲ್ಲ. ಡ್ರೈ ಇರಬೇಕು, ಯಾಕಂದ್ರೆ ನಾಳೆ ಎಲ್ಲಾ ಗಾಡಿ ವೆಹಿಕಲ್ ಹೋಗ್ತಾ ಇದೆ. ನಮ್ ಹೆಲ್ತ್ ಬ್ಯಾಡ್ ಆಗ್ತಾ ಇದೆ. ವಿತೌಟ್ ಮಾಸ್ಕ್ ಸಾರ್ವಜನಿಕರು ಬರೋದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಸ್ಕಿಡ್ ಆಗುತ್ತೆ. ಹೇಗೆ ಜರ್ನಿ ಮಾಡೋದು? ಮಕ್ಕಳಿರ್ತಾರೆ, ನಾಳೆ ಯಾವ್ದಾದ್ರು ಹಿಂದೆ ಯಾವ್ದಾದ್ರು ಕಾರ್ ಬಂತು, ಬಸ್ ಬಂತು, ಏನಾದ್ರು ಸಡನ್ ಆಗಿ ಬಂತು ಅಂದ್ರೆ ಈಗ ನಾನ್ ಬಿದ್ದೆ. ಅವ್ರು ಬ್ಯಾಲೆನ್ಸ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಬ್ಯಾಲೆನ್ಸ್ ಮಾಡಿರ್ಲಿಲ್ಲ ಅಂದಿದ್ರೆ ಏಟ್ ಆಗ್ತಿತ್ತು. ಸಡನ್ ಆಗಿ ಏನಾದ್ರು ಬಸ್ ಗಿಸ್ಸೋ ಬಂದ್ ಹಿಂದೆ ಹತ್ಕೊಂಡ್ರೆ ಯಾರ್ ಜವಾಬ್ದಾರಿ? ಈ ರೋಡವ್ರ ಜವಾಬ್ದಾರಿ ಕೊಡ್ತಾರ? ರೋಡ್ ವರ್ಕ್ ಮಾಡ್ಬೇಕು, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಅದಕ್ಕೂ ಒಂದ್ ಇದಿರುತ್ತೆ. ಇಷ್ಟು ಸ್ಕಿಡ್ ಆಗೋ ತರ ಮಾಡಿದ್ರೆ ಹೆಂಗೆ ಹೇಳಿ? ನೀರ್ ಹಾಕ್ತಿದಾರೋ ಏನ್ ಹಾಕ್ತಿದಾರೋ ಗೊತ್ತಿಲ್ಲ ಸರ್, ಬಟ್ ಅದ್ರ ಹಾಕಿದ್ರೆ ಸೇಫ್ಟಿ ಇಲ್ಲ. ಡ್ರೈ ಇರಬೇಕು, ಯಾಕಂದ್ರೆ ನಾಳೆ